ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಮೀನಾ ವಲ್ಲಭನ ಜೊತೆ ಮದುವೆ ಆಗಬಾರ್ದು ಅಂತ ಅತ್ತೆ ವಿರುದ್ಧನೇ ತಿರುಗಿಬಿಟ್ಟಿದ್ದಾರೆ. ಆದರೂ ಕೂಡ ಇಲ್ಲಿ ಅತ್ತೆ ಮೀನಾ ಮಾತನ್ನು ಕೂಡ ಕೇಳ್ದ ಒಂದು ದೊಡ್ಡ ನಿರ್ಧಾರವನ್ನೇ ತೆಗೆದುಕೊಂಡು ಬಿಟ್ಟಿದ್ದಾರೆ. ಇದರ ಜೊತೆಗೆ ಮತ್ತೆ ವಲ್ಲಭನ ಹೊಸ ಬದುಕು ಶುರುವಾಗ್ತದ. ಹೊಸ ಬದುಕಿಗೆ ಕಾಲಿಡ್ತಿದ್ದಾರೆ ವಲ್ಲಭ ಮತ್ತೆ ಹಾಗಿದ್ರೆ ಭಾರಿ ತಿರುವಿನ ಜೊತೆಗೆ ಎರಡು ಮನೆಗಳ ನಡುವೆ ಇದ್ದಂತ ಆ ಒಂದು ದ್ವೇಷ ಮತ್ತೊಂದು ಮಜುಲನ್ನೇ ತಗೋತದ. ಹಾಗಿದ್ರೆ ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವಲ್ಲಭನ ಹತ್ರ ಬಂದದ ಗಿರೀಶ್ ಅವರು ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ. ಅದಕ್ಕೆ ಕಾರಣ ಅಮ್ಮುವಿನ ಬದುಕು. ಅಮ್ಮನ ಸಾಯಿಸೇ ಬಿಡ್ತಾನೆ ಅಣ್ಣ ಅನ್ನೋ ವಿಷಯ ಯಾವಾಗ ಗಿರೀಶ್ ಅವರ ಕಿವಿಗೆ ಬಿತ್ತು, ಖಂಡಿತವಾಗ್ಲೂ ಇಲ್ಲಿ ಅಮ್ಮು ಬದುಕು ಮತ್ತೆ ಸರ್ವನಾಶ ಆಗಬಾರ್ದು. ಈ ರೀತಿಯಾಗಿ ಅಮ್ಮುಗೆ ಕೈ ಕೊಟ್ಟು ಓಡು ಹೋಗಿದ್ದಾನೆ ಪ್ರೀತಿ ಮಾಡಿದ ಹುಡುಗ ಅಂತ ಗೊತ್ತಾದ್ರೆ ಖಂಡಿತ ಅಣ್ಣನ ಮರ್ಯಾದೆ ಉಳಿಯೋದಿಲ್ಲ. ಜೊತೆಗೆ ಅಕ್ಕಪಕ್ಕ ಜನ ಆಡೋ ಮಾತುಗಳನ್ನ ಕೇಳಿಸ್ಕೊಂಡಂತ ಅಣ್ಣ ಮತ್ತಷ್ಟು ರೊಚ್ಚಿಗೇಳ್ತಾನೆ. ಕೈಯಿಂದ ತಪ್ಪು ಮಾಡೋ ಚಾನ್ಸಸ್ ಇದೆ, ಅಥವಾ ತನ್ನ ಕೈಯಾರೆ ತನ್ನನ್ನೇ ತಾನು ಅಂತ್ಯ ಮಾಡ್ಕೊಳ್ಳೋ ಚಾನ್ಸಸ್ ಇದೆ. ಇದೆಲ್ಲವನ್ನ ಕೂಡ ಯೋಚನೆ ಮಾಡಿದಂತ ಗಿರೀಶ ಅವರು ಇಲ್ಲಿ ತನ್ನ ಮಗ ವಲ್ಲಭನ ಹತ್ರ ಹೋಗಿದ್ದೆ, ನನ್ನ ಮಾತನ್ನ ಕೇಳ್ತೀಯ ಅಲ್ವಾ ಮಗ್ದೆ, ನನ್ಗೆ ಏನೇ ಹೇಳಿದ್ರು ಒಳ್ಳೇದಕ್ಕೆ ಆಗಿರತ್ತೆ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಕೀನಮ್ಮ ಖಂಡಿತ ಹೇಳು, ನೀನ್ ಏನೇ ಹೇಳಿದ್ರು ಕೂಡ ನಾನು ಕೇಳ್ತೀನಿ ಅಂತ ವಲ್ಲಭ ಕೂಡ ಹೇಳ್ತಾರೆ. ಆದ್ರೆ ಗಿರಿಜಾ ಹೇಳೋ ಮಾತನ್ನ ಕೇಳಿದ್ದೆ ವಲ್ಲಭನ ಜೊತೆ ಮೀನಾ ಕೂಡ ಶಾಕ್ ಆಗ್ತಾಳೆ. ನೋಡು ವಲ್ಲಭ, ನೀನು ಅಮ್ಮನ ಮದುವೆ ಆಗಬೇಕು, ನನಗೋಸ್ಕರ ದಯವಿಟ್ಟು ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಇಲ್ಲಮ್ಮ, ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ, ಅವಳಿಗೂ ನನಗೂ ಹಾಗೆ ಬರಲ್ಲ, ನೀನು ಈ ರೀತಿ ಮಾತಾಡಿದ್ರೆ ಹೇಗೆ ಅಂತ ವಲ್ಲಭ ಹೇಳ್ತಿದ್ದಾರೆ. ಈ ಕಡೆ ಮೀನಾ ಕೂಡ ಅದಕ್ಕೆ ಸಾಥ್ ಕೊಡ್ತಾರೆ. ಅತ್ತೆ ಏನು ಮಾಡೋಕೆ ಹೊರಟಿದ್ರ ನೀವು, ವಲ್ಲಭ ಅಮ್ಮನ ಮದುವೆ ಮಾಡಿಸೋದು ಅಂದ್ರೆ ತಲೆ ಕೆಟ್ಟಿದ್ಯಾ ನಿಮಗೆ ಅಂತ ಕೇಳ್ತಾ ಇದ್ರೆ ಇಲ್ಲಿ ಗಿರೀಶ್ ಅವರು ನೀನು ಸುಮ್ಮನೆ ಇರ್ತೀಯಾ ಅಂತ ಮೀನಾ ಮೇಲೆ ರುಚಿಗೆ ಹೇಳ್ತಾರೆ. ಇಲ್ಲಿ ತನ್ನ ಮಗನ ಕಾಲನ್ನೇ ಇಟ್ಕೊಂಡು ಬಿಡ್ತಾರೆ. ನೋಡು ವಲ್ಲಭ, ನಿಜವಾಗ್ಲೂ ಇದು ಒಂದು ಹೆಣ್ಣು ಮಗಳ ಜೀವನದ ಪ್ರಶ್ನೆ. ಈ ಕಡೆ ಇವಳಿಗೆ ನಿಜವಾಗ್ಲೂ ಲವರು ಮೋಸ ಮಾಡಿ ಹೋಗಿದ್ದಾನೆ ಅನ್ನೋದು ಗೊತ್ತಾದ್ರೆ ಊರಿನ ಜನ ನಾಲ್ಕಾರು ಥರ ಮಾತಾಡ್ಕೋತಾರೆ. ಇಡೀ ಊರಿಗೆ ಅವಳು ಓಡೋಗಿದ್ದಾಳೆ ಅಂತ ಗೊತ್ತಿದೆ ಹೊರತು ಯಾರ ಜೊತೆ ಅಂತ ಗೊತ್ತಿಲ್ಲ. ಹೀಗೇನಾದರೂ ನೀನು ಮದುವೆ ಆದರೆ ನಿನ್ನ ಜೊತೆ ಅಂತ ಅನ್ಕೋತಾರೆ. ಪರಿಸ್ಥಿತಿ ಏನಾದರೂ ಬರ್ಬೋದು, ಆದ್ರೆ ಆಗೋ ಅನಾಹುತ ತಪ್ಪುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊ. ನೀನು ಏನಾದರೂ ಈ ಮದುವೆಗೆ ಒಪ್ಕೊಳ್ಳಿಲ್ಲ ಅಂದರೆ ಖಂಡಿತವಾಗ್ಲೂ ನಿನ್ನಮ್ಮನ ನೀನು ಜೀವಂತವಾಗಿ ನೋಡುವುದಿಲ್ಲ ಅಂತ ಹೇಳಿದಾಗ ಒಂದು ಹೆಣ್ಣಿನ ಬದುಕಿಗೋಸ್ಕರ, ಅಮ್ಮನಿಗೋಸ್ಕರ, ನಿನಗೋಸ್ಕರ ನಾನು ಏನು ಮಾಡೋದಕ್ಕೂ ಸಿದ್ಧ, ನೀನು ಹೇಳಿದಾಗೆ ಮಾಡ್ತೀನಿ ಅಂತ ಕೊನೆಗೂ ವಲ್ಲಭ ಅಮ್ಮನ ಮದುವೆ ಆಗೋದಕ್ಕೆ ಒಪ್ಕೋತಾರೆ. ತದನಂತರ ಗಿರೀಶ್ ಅವರು ಇಲ್ಲಿ ಅಮ್ಮನ ಒಪ್ಸೋದಕ್ಕೆ ಅಂತ ಬರ್ತಾರೆ. ಅಮ್ಮು, ಈಗ ನಾನು ಒಂದು ಡೆಸಿಷನ್ ತೊಗೊಂಡಿದ್ದೀನಿ, ಅದಕ್ಕೆ ನೀನು ಒಪ್ಕೊಳ್ಳೇಬೇಕು ಅಂತ ಹೇಳ್ತಿದ್ದಾರೆ. ನೀನು ನನ್ನ ಮಗ ವಲ್ಲಭನ ಜೊತೆ ಮದುವೆ ಆಗಬೇಕು ಅಂದಾಗ ಏನು ಮಾತಾಡ್ತಿದ್ರ ಆತ, ನಾನು ಯಾವತ್ತೂ ವಲ್ಲಭನ ಆ ದೃಷ್ಟಿಯಲ್ಲಿ ನೋಡಿಲ್ಲ. ಜೊತೆಗೆ ನನ್ನ ಮತ್ತೆ ಅವನ ಮನಸ್ಸಲ್ಲಿ ಬರೀ ದ್ವೇಷ ತುಂಬಿಕೊಂಡಿದೆ ಹೊರತು ಅದಕ್ಕೆ ಹೊರತಾಗಿ ಯಾವುದೇ ರೀತಿ ಭಾವನೆಗೂ ಕೂಡ ಜಾಗ ಇಲ್ಲ, ಯಾವುದೇ ಕಾರಣಕ್ಕೂ ಅದು ಸಾಧ್ಯನೇ ಇಲ್ಲ. ನಾನು ಸಾಯೋಳನ್ನ ಬದುಕಿಸ್ಬೇಕು ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಮಾಡೋದು ಖಂಡಿತ ನನಗೆ ಒಪ್ಪಿಗೆ ಕೂಡ ಆಗೋದಿಲ್ಲ ಅಂತ ಕಪಾಳಕ್ಕೆ ನಾಲ್ಕು ಬಾರಿಸ್ತಾರೆ. ಗಿರೀಶಮ್ಮ, ಏನಾಗಿದೆ ಅಂತ ಗೊತ್ತಿದ್ಯಾ ನಿನಗೆ, ನೀನು ಬರೋದು ಬಂದ್ಬಿಟ್ಟೆ, ಅಲ್ಲಿ ಅಣ್ಣ ಸಾಯಕ್ಕೆ ಮುಂದಾಗಿದ್ದಾನೆ, ಅಣ್ಣನ ಸಾವನ್ನು ನೋಡ್ಬೇಕಾ ನೀನು? ಈಗೇನಾದರೂ ನೀನು ಪ್ರೀತಿ ಮಾಡಿದ ಹುಡುಗ ನಿನಗೆ ಮೋಸ ಮಾಡಿ ಹೋಗಿದ್ದಾನೆ ಅಂತ ಗೊತ್ತಾದರೆ ನಾಲ್ಕಾರು ಜನ ನಾಲ್ಕು ಥರ ಮಾತಾಡ್ಕೋತಾರೆ. ಏನೇನೋ ನಡೆದಿದೆ ಆಗಿದೆ ಅಂತಾರೆ. ಅದನ್ನೆಲ್ಲ ಸಹಿಸ್ಕೊಂಡು ಅಣ್ಣ ಬದುಕಿರ್ತಾನೆ ಅಂತ ಅಂದ್ಕೊಂಡಿದ್ಯಾ, ಅಣ್ಣ ಸತ್ತೋಗ್ಬಿಡ್ತಾನೆ, ಅದಕ್ಕೆ ನೀನು ಕಾರಣ ಆಗಬೇಕು ಅಂದ್ಕೊಂಡಿದ್ಯಾ ಅಂತ ಕೇಳ್ತಿದ್ದಾರೆ. ಜೊತೆಗೆ ನೀನೇನು ಯೋಚನೆ ಮಾಡಬೇಡ, ವಲ್ಲಭನ ನೀನು ಪ್ರೀತಿ ಮಾಡಿದ ಹುಡುಗ ಅಂತ ಎಲ್ಲರೂ ಕೂಡ ಅನ್ಕೋತಾರೆ ಅಂತ ಹೇಳ್ತಿದ್ರೆ, ಇಲ್ಲ ದಯವಿಟ್ಟು ನನ್ನನ್ನು ಫೋರ್ಸ್ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ. ಆದರೆ ಇಲ್ಲಿ ಚಿನ್ನು ಕೂಡ ಹೌದು, ಗಿರಿಜಮ್ಮ ಎಂಥ ಫ್ಯಾಮಿಲಿ ಅನ್ನೋದು ನನಗೆ ಗೊತ್ತಿದೆ, ಅವ್ರನ್ನ ನಾನು ತುಂಬ ವರ್ಷಗಳಿಂದ ನೋಡ್ತೇನೆ, ಅವ್ರ ಮಾತನ್ನು ಕೇಳುವಮ್ಮ, ಅವ್ರಿಗೆ ಏನೇ ಹೇಳಿದ್ರು ಸರಿಯಾಗಿ ಹೇಳ್ತಿದ್ದಾರೆ ಅಂತ ಹೇಳ್ತಾರೆ. ಕೊನೆಗೂ ಇಲ್ಲಿ ಒಪ್ಕೋತಾಳೆ ಅಮ್ಮು ಕೂಡ. ತದನಂತರ ಇಲ್ಲಿ ವಲ್ಲಭನ ಜೊತೆ ಮೀನಾ ಮಾತಾಡ್ತಿದ್ದಾಳೆ. ನೋಡು ವಲ್ಲಭ, ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಇದು ಒಂದು ಜೀವನದ ಪ್ರಶ್ನೆ, ನಿನ್ನ ಬದುಕು ಮಾತ್ರ ಇಲ್ಲ, ಇಲ್ಲಿ ಅಮ್ಮು ಬದುಕು ಕೂಡ ಇದೆ. ಯಾಕಿಂದ ನಿರ್ಧಾರ ತಗೋತಿದ್ಯಾ? ಪ್ರೀತಿ ಇಲ್ದಿರೋ ಬದುಕಲ್ಲಿ ನೀವಿಬ್ರು ಹೇಗೆ ಬದುಕೋಕೆ ಸಾಧ್ಯ? ದಯವಿಟ್ಟು ಅತ್ತೆ ಹೇಳಿದ್ರು ಅನ್ನೋ ಒಂದೇ ಕಾರಣಕ್ಕೆ ಮದುವೆ ಆಗೋಕ್ಕೆ ಹೋಗ್ಬೇಡ. ನಿನ್ಗೆ ಎಂಥವನು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಿಜವಾಗ್ಲೂ ನನ್ನ ಮತ್ತೆ ಕೇಶವನ್ನು ಒಂದು ಮಾಡಿದೆ, ಅಪ್ಪನ ವಿರುದ್ಧವಾಗಿ ನಿಂತ್ಕೊಂಡು. ಖಂಡಿತವಾಗ್ಲೂ ಇನ್ನೊಬ್ರಿಗೆ ಒಳ್ಳೇದಾಗಬೇಕು ಅಂದರೆ ನಿನ್ನ ಬದುಕನ್ನು ಕೂಡ ನೀನು ರಿಸ್ಕಿಗೆ ಇಡ್ತೀಯ ಅನ್ನೋದು ಕೂಡ ಗೊತ್ತಿದೆ. ದಯವಿಟ್ಟು ಇಂಥ ತಪ್ಪನ್ನು ಮಾಡೋಕ್ಕೆ ಹೋಗ್ಬೇಡ ವಲ್ಲಭ ಅಂತ ಮೀನಾ ಅವರು ಹೇಳಿದ್ರು. ಇಲ್ಲ, ಅಮ್ಮ ಹೇಳಿದ್ದು ಒಂದೇ ಮಾತು, ಖಂಡಿತವಾಗ್ಲೂ ನಾನು ಮದುವೆ ಆಗ್ತೀನಿ ಅಂತ. ಅದು ಏನು ಬೇಕಿದ್ರು ಆಗಲಿ, ಒಂದೇ ಹೆಣ್ಣಿನ ಬದುಕು, ಜೊತೆಗೆ ನನಗೆ ನನ್ನ ಅಮ್ಮನೇ ಸರ್ವಸ್ವ, ನನ್ನ ಅಮ್ಮನ ಹೊರತಾಗಿ ನನಗೇನೂ ಕೂಡ ಬೇಕಾಗಿಲ್ಲ ಅಂತ ವಲ್ಲಭ ಹೇಳ್ಬಿಡ್ತಾರೆ. ತದನಂತರ ಮೀನವ್ರು ಬರ್ತಾರೆ. ಗಿರಿಜಮ್ಮ ಬರ್ತಾರೆ. ಬಂದಿದ್ದೆ, ನೋಡು ಮೀನಾ, ಅಮ್ಮ ಕೂಡ ಮದುವೆಗೆ ಒಪ್ಕೊಂಡಿದ್ದಾಳೆ, ಈಗ ನಂಗೆ ತುಂಬಾ ಕೆಲಸ ಇದೆ, ತಯಾರಿ ಎಲ್ಲ ಮಾಡ್ಕೋಬೇಕು ಬಾ ಅಂದಾಗ, ಅತ್ತೆ ನನಗೆ ಯಾಕೋ ನೀವು ಮಾಡ್ತಿರೋದು ಸರಿ ಇಲ್ಲ,
ಯಾಕೆ ಈ ರೀತಿ ನಡ್ಕೋತಾ ಇದ್ರ? ಅವರಿಬ್ಬರ ನಡುವೆ ನಿಜವಾಗಿ ಪ್ರೀತಿನೇ ಇಲ್ಲ, ಇಬ್ಬರು ಕೂಡ ಪರಸ್ಪರ ಆಗೋದಿಲ್ಲ, ಇಬ್ಬರನ್ನ ಕೂಡ ದ್ವೇಷ ಮಾಡೋರ್ನ ಒಂದು ಮಾಡಿ ಇಡೀ ಜೀವನ ಜೊತೆಯಾಗಿರಿ ಅಂತ ಹೇಳ್ತಿದ್ರ. ನಿಮಗೆ ಈ ಕ್ಷಣಕ್ಕೆ ಅನ್ನಿಸ್ತಿರ್ಬೋದು ಅಣ್ಣ ಮುಖ್ಯ ಅದು ಇದು ಅಂತ, ಬಟ್ ಖಂಡಿತವಾಗ್ಲೂ ನೀವು ನಿಮ್ಮ ಮಕ್ಕಳ ಜೀವನನೇ ನೀವು ಬಲಿಗೆ ಪಶು ಮಾಡ್ತಿದ್ರ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದಾಗ, ನೀನು ಸುಸೆಯಾಗಿ ಇದ್ಬಿಡು, ನನಗೆ ಗೊತ್ತದೆ ಏನು ಮಾಡಬೇಕು ಅಂತ ಹೇಳ್ಬಿಡ್ತಾರೆ. ನಿನಗೆ ಸಹಾಯ ಮಾಡಬೇಕು ಅನ್ಸಿದ್ರೆ ಬಂದು ಸಹಾಯ ಮಾಡು ಅಂತ ಕೂಡ ಹೇಳಿ ಹೋಗ್ಬಿಡ್ತಾರೆ. ಆ ಕಡೆ ವಲ್ಲಭನ ರೆಡಿ ಮಾಡ್ತಿದ್ದಾರೆ ಗಿರಿಚಮ್ಮ, ಆಯ್ತ ಕಡೆ ಮೀನಾನ ಚುನ್ನು ಮತ್ತು ಮೀನಾ ಇಬ್ರು ಕೂಡ ಅಮ್ಮನ ಚಿನ್ನು ಮತ್ತು ಮೀನಾ ಇಬ್ರು ಕೂಡ ರೆಡಿ ಮಾಡ್ತಾರೆ. ಕೊನೆಗೂ ಇಬ್ಬರನ್ನ ಕೂಡ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದೆ. ಇಲ್ಲಿ ಹಸಿಮಣೆ ಹೇಳ್ತಿದ್ದಾರೆ ವಲ್ಲಭ ಮತ್ತು ಅಮ್ಮು ಇಬ್ರು ಕೂಡ. ಅತ್ತ ಕಡೆ ಶ್ರೀಕಂಠು ಇನ್ನೂ ಕೂಡ ಅಮ್ಮನ ಹುಡುಕಿಲ್ವಾ ಅಂತ ರೊಚ್ಚಿಗೆದ್ದಿದ್ದಾರೆ. ಅಣ್ಣ ದಯವಿಟ್ಟು ಸಮಾಧಾನ ಮಾಡ್ಕೊ ಅಂತ ತಮ್ಮ ಅವರು ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಿದ್ರು. ಯಾವುದೇ ಕಾರಣಕ್ಕೂ ನಾನು ಕನ್ವಿನ್ಸ್ ಆಗೋದಿಲ್ಲ, ಅವಳು ಕಥೆಯನ್ನು ಮುಗಿಸ್ಲೇಬೇಕು, ಅವಳು ಸಾಯಲೇಬೇಕು ಅಂತ ಹೇಳಿ ಸೂರ್ಯಕಾಂತ್ ಹೇಳ್ತಿದ್ದಾರೆ. ಇತ್ತ ಕಡೆ ಚಿಕ್ಕಮ್ಮ ಅಂತೂ ಹೆದ್ರೋಗ್ತಿದ್ದಾರೆ ಸೂರ್ಯಕಾಂತ್ ಅವರ ನಡವಳಿಕೆಗೆ. ಏನೂ ಆಗುತ್ತೆ ಅಂತ ಅಂದ್ಕೊಂಡ್ರೆ ಇನ್ನೇನು ಆಗ್ತಿದ್ಯಲ್ಲಪ್ಪ ಅಂತ. ಇಲ್ಲಿ ಶ್ರೀಕಂಠು ಏನಾದರೂ ಅವಳ ಕಥೆಯನ್ನು ಮುಗಿಸ್ಲಿಲ್ಲ ಅಂದರೆ ನಾನು ಏನು ಮಾಡ್ಕೋತೀನೋ ಗೊತ್ತಿಲ್ಲ ಅಂತ ಕೂಡ ಸೂರ್ಯಕಾಂತ್ ಹೇಳ್ತಿದ್ದಾರೆ. ತದನಂತರ ಇತ್ತ ಕಡೆ ಪುರೋಹಿತರು ಎಲ್ಲ ರೀತಿಯ ಶಾಸ್ತ್ರಗಳನ್ನು ಇಬ್ಬರ ಕೈಯಿಂದ ಮಾಡಿಸ್ತಿದ್ದಾರೆ. ಹಾರವನ್ನು ಬದಲಾಯಿಸ್ಕೊಳ್ಳೋಕ್ಕೂ ಕೂಡ ಹೇಳ್ತಾರೆ. ಈ ಕಡೆ ವಲ್ಲಭಂಗೆ ಹಾರ ಬದಲಾಯಿಸಬೇಕಾದ್ರೆ ಅಮ್ಮು ವಲ್ಲಭ ಮತ್ತೆ ತಾನು ಎಷ್ಟೆಲ್ಲ ಜಗಳ ಆಡಿದ್ರು ಎಲ್ಲವನ್ನ ಕೂಡ ನೆನಪು ಮಾಡ್ಕೊತಿದ್ದಾರೆ. ಈ ಕಡೆ ವಲ್ಲಭ ಹಾರ ಹಾಕ್ಬೇಕಾದ್ರೂ ಕೂಡ ತಾನು ಅಮ್ಮು ಎಷ್ಟೆಲ್ಲ ಜಗಳ ಮಾಡ್ಕೊಂಡ್ವಿ, ನಾನು ಎಷ್ಟು ಬಾರಿ ಹೇಳಿದ್ದೆ ಕೂಡ ಇಲ್ಲಿ ಯಾವುದೇ ಕಾರಣಕ್ಕೂ ಇಂಥ ಬಜಾರಿನ ಮದುವೆ ಆಗೋನ್ ಪುಣ್ಯಾತ್ಮ ಅವನ್ನ ಫೋಟೋ ಹಾಕಿ ಪೂಜೆ ಮಾಡಬೇಕು ಅಂತ. ಜೊತೆಗೆ ಅದಕ್ಕೆಗೂ ಕೂಡ ಹೇಳಿದ್ದೆ ಯಾವುದೇ ಕಾರಣಕ್ಕೂ ಈ ಕಾಡ್ ರಾಕ್ಷಸಿನಂತೂ ನಾನು ಮದುವೆನೇ ಆಗೋದಿಲ್ಲ ಅಂತ. ಎಲ್ಲವನ್ನ ಕೂಡ ವಲ್ಲಭ ನೆನಪು ಮಾಡ್ಕೋತಾರೆ. ಎರಡು ಮನಸ್ಸುಗಳು ಒಂದಾಗಬೇಕು ಒಂದು ಮದುವೆ ಆಗೋದಕ್ಕೆ, ಆದರೆ ಎರಡು ಮನಸ್ಸುಗಳು ದ್ವೇಷ ಮಾಡ್ತದೆ. ಎರಡು ದ್ವೇಷ ಮಾಡ್ತಿರೋ ಮನಸ್ಸುಗಳನ್ನ ಒಂದು ಮಾಡಿ ಸಂಸಾರ ಬಂಧನ ಅನ್ನೋದ್ರಲ್ಲಿ ಸಿಲ್ಕಿ ಹಾಕಿಸ್ತಿದ್ದಾರೆ ಗಿರಿಚಮ್ಮ. ನಿಜವಾಗ್ಲೂ ಅಣ್ಣನ ಬಗ್ಗೆ ಅಣ್ಣನ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿದ್ದೆ ಹೊರತಾಗಿ ಇನ್ಯಾವ್ದ್ರ ಬಗ್ಗೆ ಕೂಡ ಯೋಚನೆ ಮಾಡದೆ ವಲ್ಲಭ ಮತ್ತೆ ಅಮ್ಮು ಮದುವೆ ಮಾಡಿಸ್ತಿದ್ದಾರೆ ಗಿರಿಜಮ್ಮ. ಒಲ್ಲದ ಮನಸ್ಸಿಂದ ಹಸಿಮಣೆ ಏರಿರ್ತಕ್ಕಂಥ ವಧುವರ ಇಬ್ರು ಕೂಡ ಇಚ್ಛೆ ಇಲ್ಲದೆ ಇರೋ ಮದುವೆಯನ್ನ ಹಾಕೋದಕ್ಕೆ ರೆಡಿ ಆಗಿದ್ದಾರೆ. ಕೊನೆಗೂ ಮಾಂಗಲ್ಯಂ ತಂತು ನಾನು ಒಂದು ಮಂತ್ರ ಘೋಷದ ಜೊತೆಗೆ ಗಟ್ಟಿ ಮೇಳ ವಾದ್ಯ ಘೋಷದ ಜೊತೆಗೆ 3 ಗಂಟಿನ ನಂಟು ಬೆಸದೆ ಹೋಯ್ತು ಅಮ್ಮು ಮತ್ತೆ ವಲ್ಲಭನ ನಡುವೆ. ಕೊನೆಗೂ 3 ಗಂಟನ್ನ ಹಾಕಿದಂತ ವಲ್ಲಭ ನಿಜವಾಗ್ಲೂ ಅಮ್ಮು ಕೂಡ ಹಾಗೆ ವಲ್ಲಭನ ನೋಡ್ತಿದ್ದಾಳೆ. ಕೊನೆಗೂ ಗಿರಿಜಮ್ಮ ಮೀನಾ ಚಿನ್ನು ಮೂರು ಕೂಡ ವಲ್ಲಭ ಮತ್ತೆ ಅಮ್ಮನ ಕರ್ತ್ಕೊಂಡು ಬರ್ತಾರೆ. ಅಮ್ಮು ಬಂದ್ಲು ಅಂತ ಕೂಗ್ತಿದ್ದಾಗೆ ಯಾರೋ ನೀನು ನನ್ನ ಅಮ್ಮನ ಮದುವೆ ಆಗಿ ಬಂದಿರೋನು ನನ್ನ ತಂಗಿನ ಅಂತ ಹೇಳಿ ಶ್ರೀಕಂಠು ಹೊಡೆಯೋದಕ್ಕೆ ಮುಂದಾಗ್ತಾ ಇದ್ರೆ ಅಲ್ಲಿ ಇಳಿಯೋದು ವಲ್ಲಭ. ಮಧುಮಗನ ವೇಷದಲ್ಲಿ ಇಳಿದಂತ ವಲ್ಲಭನ ನೋಡಿದ್ದೆ ಇಡೀ ಮನೆ ಮಂದಿ ಶಾಕ್ ಆಗೋದ್ರ ಜೊತೆಗೆ ನಂದಕುಮಾರ್ ಕುಸ್ತು ಹೋಗ್ತಿದ್ದಾರೆ. ಹಾಗಿದ್ರೆ ಏನಾಗ್ಬೋದು ಮುಂದೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನ ಮರಿಬೇಡಿ.